ಇವತ್ತು ಈಶ್ವರ್ ಖಂಡ್ರೆ ಅವರಿಗೆ ನಾನು ಚಾಲೆಂಜ್ ಮಾಡ್ತೀನಿ, ಒಂದು ರಾಜಕಾರಣ ಮಾಡಿ, ಇಲ್ಲ ಅಂದ್ರೆ ವೀರಶೈವ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಸಮಾಜದ ಹುಡುಗಿಗೆ ನ್ಯಾಯ ಕೊಡಿಸುವಂತ ರಾಜೀನಾಮೆಯನ್ನು ಕೊಟ್ಟು ಸಮಾಜಕ್ಕೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡಬೇಕು. ಕೇವಲ ನೇಹ ಹಿರೇಮಠ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸುತ್ತಾ, ಆ ಕುಟುಂಬಕ್ಕೆ ಇಂತಹ ಒಂದು ದೊಡ್ಡ ನೋವನ್ನ ತಡೆಯುವಂತ ಶಕ್ತಿಯನ್ನು ಕೊಡಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ, ನೇಹ ಹಿರೇಮಠ ಅವರ ಹಾಡಾಗಲ ಕೊಗ್ಗಲೆಯ ಪ್ರತಿಭಟನೆಯ ನೇತೃತ್ವ ವಹಿಸಿದಂತ ಜಿಲ್ಲಾಧ್ಯಕ್ಷರಾದಂತಹ ಸೋಮನಾಥ್ ಪಾಟೀಲ್ ಅವರೇ, ಶಾಸಕ ಸೋದರರಂತ ಶರಣು ಸಲ್ಗಾರ್ ಅವರೇ, ಡಾಕ್ಟರ್ ಶೈಲೇಂದ್ರ ಬಂದೇಳೆ ಅವರೇ, ಡಾಕ್ಟರ್ ಸಿದ್ದು ಪಾಟೀಲ್ ರೇ, ಈಶ್ವರ್ ಸಿಂಗ್ ಠಾಕೂರ್ ಅವರೇ, ಜನತಾದಳದ ಅಧ್ಯಕ್ಷರಾದಂತಹ ಬಸವರಾಜ್ ಅವರೇ ಹಾಗೂ ಸಮಸ್ತ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಎಲ್ಲ ಮುಖಂಡರೇ ಮತ್ತು ಕಾರ್ಯಕರ್ತ ಬಂಧುಗಳೇ, ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ಕೇವಲ 10 ತಿಂಗಳಲ್ಲಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಎಷ್ಟು ಹದಗೆಟ್ಟಿದೆ, ಅದಕ್ಕೆ ಕಾರಣಕರ್ತರು ಈ ಕರ್ನಾಟಕದ ಮಹಾಜನತೆಯೇ 10 ತಿಂಗಳ ಹಿಂದೆ ಆ ಒಂದು ಸ್ವಜನ ಪಕ್ಷಪಾತ, ಓಲೈಕೆ ರಾಜಕಾರಣ, ಬಹುಸಂಖ್ಯಾತರ ಹಿತವನ್ನು ಹತ್ತಿಕ್ಕಿಡುವಂತ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತಂದು 10 ತಿಂಗಳಲ್ಲಿ ಎಲ್ಲಿ ನೋಡಿದಲ್ಲಿ ಹಾಡು ಹಗಲೆ ಕೊಗ್ಗೊಲೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಬಾಂಬ್ಗಳನ್ನು ಸ್ಫೋಟವನ್ನುಗೊಳಿಸುವಂತದ್ದನ್ನ ಕರ್ನಾಟಕದ ಜನತೆಯ ಇಡೀ ದೇಶ ವಿಶ್ವವೇ ನೋಡ್ತಾ ಇದೆ. ಅದರಲ್ಲಿ ಈಗ ತಾಜಾ ಆಗಿ 18ನೇ ತಾರೀಕು ಹುಬ್ಬಳ್ಳಿಯ ಒಂದು ಕಾಲೇಜಿನಲ್ಲಿ ನೇಹ ಹಿರೇಮಠ ಅವರ ತಾಯಿಯ ಕಣ್ಣೆದುರಲ್ಲೇ ಆ ಕ್ರೂರಿ ಫಯಾಜ್ ಅನ್ನುವಂತವನ ಕೊಲೆ ಮಾಡ್ತಾನೆ. ಎಷ್ಟು ಧೈರ್ಯ ಬರಲಿಕ್ಕೆ ಸರ್ಕಾರವೇ ಕಾರಣ ಅನ್ನುವಂಥದ್ದನ್ನ ಎರಡು ಮಾತಲ್ಲ. ಕಾರಣ ಯಾಕೆ ಅಂದ್ರೆ ಯಾವಾಗ ಈ ತರ ಬಹುಸಂಖ್ಯಾತರ ಮೇಲೆ ಹಲ್ಲೆ ಅಲ್ಪಸಂಖ್ಯಾತರು ಮಾಡ್ತಾರೋ ಆವಾಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರದ ಮಂತ್ರಿಗಳು ನೇರವಾಗಿ ಅದನ್ನ ಸಮರ್ಥನೆಯನ್ನು ಮಾಡಿಕೊಳ್ತಾರೆ. ಈಗ ನೇಹ ಹಿರೇಮಠ ಅವರ ಕೊಲೆಯಲ್ಲಿ ಇಲ್ಲ ಅವರ ಒಂದು ಪ್ರೀತಿಯ ಇತ್ತು ಅನ್ನುವಂಥದ್ದನ್ನ ಹುಟ್ಟು ಹಾಕ್ತಾರೆ. ಪ್ರೀತಿ ಮಾಡೋನು ಕೊಲೆ ಮಾಡಬೇಕಾಗಿತ್ತ? ಹಾಗಾದ್ರೆ ಕೊಲೆ ಪ್ರೀತಿಗೆ ಕಾರಣವ? ಇಂತಹ ಒಂದು ಸರ್ಕಾರದ ಮುಖ್ಯಮಂತ್ರಿಗಳು, ಸರ್ಕಾರದ ಮಂತ್ರಿಗಳಿಗೆ ಛೀಮಾರಿಯನ್ನು ಹಾಕಬೇಕು. ಗೊತ್ತಾ, ನಾವು ಅವರನ್ನ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟಿಸಿ ಮತ್ತೊಮ್ಮೆ ಅವರಿಗೆ ಖ್ಯಾಕರಿಸಿ ಉಗುಳಬೇಕು. ಅಂದಾಗ ಮಾತ್ರ ಸಾಧ್ಯವಾಗ್ತದೆ. ಇದು ಸಮಾಜ ಜಾಗೃತಿಗೊಳಿಸಬೇಕು. ಇನ್ನಷ್ಟು ಕೇವಲ ನಾವು ಪ್ರತಿಭಟನೆಯನ್ನ ಮಾಡಿ ಯಾವ ರೀತಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ಮತದಾನದ ಮಹತ್ವ, ಮತದಾನದ ಮೂಲಕ ಇಂತಹ ಸರ್ಕಾರಕ್ಕೆ ನಾವು ಕಿತ್ತು ಹಾಕಬೇಕು ಮತ್ತು ಅವರ ಸ್ಥಾನಮಾನವನ್ನು ತೋರಿಸಬೇಕಾಗಿರುವಂಥದ್ದು ಅತಿ ಅವಶ್ಯಕವಾಗಿದೆ. ಇವತ್ತು ಅನೇಕ ಪ್ರಕರಣಗಳಲ್ಲಿ ರಾಜ್ಯ ಸರ್ಕಾರದವರು ನೇರವಾಗಿ ಹೇಳ್ತಾರೆ, ವಿಧಾನಸೌಧದಲ್ಲಿ ಪಾಕಿಸ್ತಾನದ ಜೈಕಾರವನ್ನು ಹಾಕಿದಾಗ ಇಲ್ಲ, ಅವನು ಪಾಕಿಸ್ತಾನದ ಜೈಕಾರವನ್ನು ಹಾಕಿಲ್ಲ ಅಂತ ಸ್ವತಃ ಮುಖ್ಯಮಂತ್ರಿಗಳು, ಮಂತ್ರಿಗಳು ಹೇಳ್ತಾರೆ. FSL ರಿಪೋರ್ಟ್ ಬರ್ತದೆ, ಆವಾಗ ಕಾನೂನಿನ ಕ್ರಮ ತಗೊಳ್ತೀನಿ ಅಂತ ಹೇಳ್ತಾರೆ. ಈ ಕೇಸಲ್ಲಿ ಕೂಡ ಈಗಾಗಲೇ ಒಬ್ಬ ಆರೋಪಿಯನ್ನು ಸೆರೆ ಹಿಡಿಯಲಾಗಿದೆ. ಇನ್ನು
ಈ ಒಂದು ಕೊಲೆಯನ್ನ ರೂಪಿಸದಂತೆ ಇನ್ನು 4 ಆರೋಪಿಗಳಿದ್ದಾರೆ. 4 ದಿವಸ ಆಯಿತು, ಇಲ್ಲಿಯವರೆಗೆ ಇನ್ನು ಅವರನ್ನು ಬಂಧಿಸುವಂತ ಶಕ್ತಿ ಈ ಸರ್ಕಾರಕ್ಕಿಲ್ಲ, ಆ ಧೈರ್ಯವೂ ಕೂಡ ಈ ಸರ್ಕಾರಕ್ಕೆ ಇಲ್ಲ ಬಂಧುಗಳು. ಅದಕ್ಕೆ ನಾವುಗಳು ಇವಾಗ ಕಾಂಗ್ರೆಸ್ ಸರ್ಕಾರವನ್ನ ಧಿಕ್ಕಾರವನ್ನ ಮಾಡೋಣ, ಮುಖ್ಯಮಂತ್ರಿಯವರನ್ನು ಧಿಕ್ಕಾರ ಮಾಡೋಣ, ಮಂತ್ರಿಮಂಡಲದಲ್ಲಿರುವ ಅನೇಕ ಸಚಿವರನ್ನ ಧಿಕ್ಕಾರವನ್ನ ಮಾಡೋಣ. ನೋಡಿ, ನಾನು ಅನೇಕ ವರ್ಷಗಳಿಂದ ವೀರಶೈವ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮವರ ಜಿಲ್ಲೆಯವರಾದಂಥ ಈಶ್ವರ್ ಖಂಡ್ರೆ ಅವರು ಸಮಾಜಕ್ಕೆ ಕೊಡುಗೆ ಶೂನ್ಯ ಅನ್ನುವಂಥದ್ದನ್ನು ಹೇಳ್ತೀನಿ. ಇವತ್ತು ನೇಹಾ ಹಿರೇಮಠ್ ನಮ್ಮ ಸಮಾಜದ ಮಗು, ಆ ಮಗುವಿನ ಕಗ್ಗೊಲೆಯಾಗಿದೆ. ವೀರಶೈವ ಲಿಂಗಾಯತ ಮಹಾಸಭಾ ಎಲ್ಲಿ ಅಡಗಿ ಕುಂತಿದೆ ಅನ್ನುವಂಥದ್ದನ್ನ ಈಶ್ವರ್ ಖಂಡ್ರೆ ಅವರು ಬಹಿರಂಗವಾಗಿ ಹೇಳಬೇಕು. ಸ್ವತಃ ಇವತ್ತ ವೀರಶೈವ ಲಿಂಗಾಯತ ಮಹಾಸಭೆ ಇಡೀ ಕರ್ನಾಟಕದಲ್ಲಿ ಹೋರಾಟವನ್ನು ಕೈಗೆತ್ತಿಕೊಂಡು ಆ ನಮ್ಮ ಸಮಾಜದ ಹುಡುಗಿಗೆ ನ್ಯಾಯವನ್ನು ಕೊಡಿಸಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾದ ವಿರುದ್ಧವಾಗಿಯೂ ಕೂಡ ಪ್ರತಿಭಟನೆ ಮಾಡುವಂತ ಸಂದರ್ಭ ಮತ್ತು ಸಮಯ ಬರ್ತದೆ ಅನ್ನೋದ್ರಲ್ಲಿ 2 ಎಚ್ಚರಿಕೆಯನ್ನು ಕೊಡ್ತೇನೆ.